ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬದ ಸ್ಪೆಷಲ್ ಮಾವಿನಕಾಯಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಯುಗಾದಿ ಅಂದರೆ ಹಿಂದೂಗಳಿಗೆ ಹೊಸ ವರ್ಷ ಪ್ರಾರಂಭ, ಹೊಸ ಸಂವತ್ಸರದ ಜೊತೆಗೆ ಎಲ್ಲೆಲ್ಲೂ ಹೊಸ ಚಿಗುರು. ಯುಗಾದಿ ಎಂದರೆ ಅದು ಮಾವಿನ ಸೀಸನ್. ಆಗಷ್ಟೇ ಮಾವಿನ ಮರಗಳು ಕಾಯಿ ತುಂಬಿ ನಿಲ್ಲುವ ಕಾಲ. ಹೀಗಾಗಿ ಯುಗಾದಿ ಹಬ್ಬಕ್ಕೆ ಮಾವಿನ ತೋರಣ ಕಟ್ಟುವ ಜೊತೆಗೆ ಮಾವಿನಕಾಯಿಯಿಂದ ಏನಾದರೂ ಅಡುಗೆ ಮಾಡಲಾಗುತ್ತದೆ. ಈ ಮೂಲಕ ಹೊಸ ವರ್ಷದ ಬೆಳೆಯನ್ನು ಸವಿಯಲಾಗುತ್ತದೆ. ಅದರಲ್ಲಿ ತುಂಬ ಜನರು ಮಾಡೋದು ಅಂದರೆ ಮಾವಿನಕಾಯಿ ಚಿತ್ರಾನ್ನ. ಅದು ಹೇಗೆ ಮಾಡೋದು ನೋಡೋಣ. ಈರುಳ್ಳಿ ಬೆಳ್ಳುಳ್ಳಿ ಏನೂ ಬೇಡ. ಯುಗಾದಿ ಹಬ್ಬದಲ್ಲಿ ಅನೇಕರು ಈರುಳ್ಳಿ ಬೆಳ್ಳುಳ್ಳಿ ತಿನ್ನುವುದಿಲ್ಲ. ಹೀಗಾಗಿ ಈ ದಿನ ಮಾಡುವ ಮಾವಿನಕಾಯಿ ಚಿತ್ರಾನ್ನಕ್ಕೂ ಈರುಳ್ಳಿ ಬೆಳ್ಳುಳ್ಳಿ ಸೇರಿಸುವುದಿಲ್ಲ. ಇದು ಯುಗಾದಿ ಹಬ್ಬದ ಸ್ಪೆಷಲ್ ಮಾವಿನಕಾಯಿ ಚಿತ್ರಾನ್ನ. ಮಾಡುವ ವಿಧಾನ ಹೇಗೆ ಎಂಬುದನ್ನು ನೀವು ನೋಡಿಕೊಳ್ಳಿ. ತುಂಬ ಸಿಂಪಲ್ ಮತ್ತು ಅತ್ಯಂತ ರುಚಿಕರವಾಗಿ ಇರುತ್ತದೆ. ಹಬ್ಬದ ದಿನ ಹೀಗೆ ಮಾಡಿಕೊಂಡು ತಿನ್ನಿ, ನಿಜಕ್ಕೂ ಚೆನ್ನಾಗಿರುತ್ತದೆ. ಅನ್ನ ರೆಡಿ ಮಾಡಿ ಮಾವಿನಕಾಯಿ ತುರಿಯಿರಿ. ಮೊದಲನೆಯದಾಗಿ ಮಾವಿನಕಾಯಿ ಚಿತ್ರಾನ್ನಕ್ಕೆ ಅನ್ನ ಮಾಡಿಕೊಳ್ಳಿ. ಇದಕ್ಕೆ ಅನ್ನ ಉದುರು ಉದುರಾಗಿ ಇರಬೇಕು. ನಂತರ ಒಂದು ಮಧ್ಯಮ ಗಾತ್ರದ ಮಾವಿನಕಾಯಿಯನ್ನು ತುರಿದು ಇಟ್ಟುಕೊಳ್ಳಿ. ಬಳಿಕ ಒಂದು ಸಣ್ಣ ಪಾತ್ರೆಯನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಅರ್ಧ ಟೀ ಸ್ಪೂನ್ ಮೆಂತೆ ಮತ್ತು ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕಿ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಹುರಿಯಿರಿ. ಬಣ್ಣ ಬದಲಾಗಿ ಸುವಾಸನೆ ಬರುವವರೆಗೂ ಹುರಿಯಬೇಕು. ಶೇಂಗಾ ಹುರಿದುಕೊಳ್ಳಿ. ಹುರಿದ ಮೆಂತೆ ಮತ್ತು ಸಾಸಿವೆ ತಣ್ಣಗಾಗಲು ಬಿಡಿ. ಅಷ್ಟರಲ್ಲಿ ಅದೇ ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ನಿಮಗೆ ಇಷ್ಟ ಆಗುವಷ್ಟು ಶೇಂಗಾ ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ಇದನ್ನು ಲೋ ಫ್ಲೇಮ್ನಲ್ಲಿ ಸುಮಾರು 3 ನಿಮಿಷ ಫ್ರೈ ಮಾಡಿದ ಮೇಲೆ ಇನ್ನೊಂದು ಪಾತ್ರೆಗೆ ತೆಗೆದು ಇಟ್ಟುಕೊಳ್ಳಿ. ಅತ್ತ ತಣ್ಣಗಾದ ಮೆಂತೆ ಸಾಸಿವೆಯನ್ನು ಕುಟಾಣಿಗೆ ಹಾಕಿ ಚೆನ್ನಾಗಿ ಪುಡಿ ಮಾಡಿಕೊಳ್ಳಿ. ಅದೇನು ನುಣ್ಣಗಾಗಿ ಪುಡಿಯಾಗಬೇಕಂತಿಲ್ಲ, ತರಿ ಆದರೂ ಆಯಿತು. ಒಗ್ಗರಣೆ ಹಾಕಿ. ಒಂದು ಕಡಾಯಿಗೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಮಾಡಿಕೊಳ್ಳಿ. ಎಣ್ಣೆ ಬಿಸಿ ಆಗ್ತಿದ್ದಂತೆ ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಇಂಗು, ಜೀರಿಗೆ ಹಾಕಿ. ನಂತರ ಉದ್ದಿನಬೇಳೆ ಮತ್ತು ಕಡಲೆಬೇಳೆಯನ್ನು ತಲಾ 1 ಸ್ಪೂನ್ ಹಾಕಿ ಗ್ಯಾಸ್ ಕಡಿಮೆ ಉರಿಯಲ್ಲಿ 1 ನಿಮಿಷ ಚೆನ್ನಾಗಿ ಹುರಿದುಕೊಳ್ಳಬೇಕು. ಫ್ರೈ ಆದಮೇಲೆ ಸ್ವಲ್ಪ ಅರಿಶಿಣ ಬೆರೆಸಿಕೊಳ್ಳಿ. ಅರಿಶಿಣ ಹಾಕಿದ ಮೇಲೆ ತುಂಬ ಹೊತ್ತು ಹಾಗೆ ಬಿಟ್ಟರೆ ಸೀದು ಹೋಗುತ್ತದೆ. ಮಾವಿನಕಾಯಿ ಸೇರಿಸಿ. ನಂತರ ಅದೇ ಒಗ್ಗರಣೆಗೆ ಹಸಿಮೆಣಸಿನಕಾಯಿ ಹಾಕಿ. ನಿಮ್ಮ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸು ಬಳಸಿ, ಆದರೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಬೇಕು. ಹಸಿಮೆಣಸಿನಕಾಯಿಗೆ ಕರಿಬೇವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಬಳಿಕ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಈ ಹಂತದಲ್ಲಿ ಮಾವಿನಕಾಯಿ ಸೇರಿಸಬೇಕು. ತುರಿದು ಇಟ್ಟುಕೊಂಡ ಮಾವಿನಕಾಯಿಯನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಚಿತ್ರಾನ್ನ ರೆಡಿ. ಮಾವಿನಕಾಯಿಯನ್ನು ಸುಮಾರು 2 ನಿಮಿಷ ಹುರಿದ ಬಳಿಕ ಅದಕ್ಕೆ ಸ್ವಲ್ಪ ಬೆಲ್ಲದ ಪುಡಿ ಸೇರಿಸಿ ಮತ್ತು ಆಗಲೇ ಕುಟ್ಟಿ ಪುಡಿ ಮಾಡಿ ಇಟ್ಟುಕೊಂಡಿರುವ ಮೆಂತ್ಯ ಸಾಸಿವೆ ಪೌಡರ್ ಹಾಕಿ ಇನ್ನೂ ಸ್ವಲ್ಪ ಫ್ರೈ ಮಾಡಿ. ಕೊನೆಗೆ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಸೇರಿಸಿ ಮಿಕ್ಸ್ ಮಾಡಿ. ಈ ಒಗ್ಗರಣೆಯನ್ನು ಅನ್ನಕ್ಕೆ ಹಾಕಿ ಕಲಸಿ. ಯುಗಾದಿ ಸ್ಪೆಷಲ್ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗುತ್ತದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.